ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೈಶ್ರೀ ಯೂಟ್ಯೂಬ್ ಚಾನಲ್. ಸೊ ಊರಿಗೆ ಹೋಗಿದ್ವಲ್ವಾ, ಸೊ ನಾವೆಲ್ಲ ರಿಲೇಷನ್ಸ್ ಎಲ್ಲ ಇದ್ರಲ್ವಾ, ಅದಕ್ಕೋಸ್ಕರ ರೂಮಲ್ಲಿ ಸ್ಟೇ ಆಗಿದ್ವಿ ನಾವು. ಸೊ ಹಂಗೆ ಮಾರ್ನಿಂಗು ಸರಿ ಗೆಟ್ ರೆಡಿ ವಿತ್ ಮೀ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನಾನು ಅಷ್ಟೆಲ್ಲ ನಂಗೆ ಮೇಕಪ್ ಪ್ರಿಫರ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಫಸ್ಟ್ ಹಾಕ್ಕೊಂಡು ಆಮೇಲೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡೆ. ಸೊ ಈ ಸನ್ಸ್ಕ್ರೀನ್ ಎಷ್ಟು ಗ್ಲೋ ಕೊಡುತ್ತೆ ಅಂದರೆ ಫೇಸ್ಗೆ. ಸೊ ಫೌಂಡೇಶನ್ ಎಲ್ಲ ಅಪ್ಲೈನೇ ಮಾಡಲ್ಲ ನಾನು. ಸೊ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ವಿತೌಟ್ ಫೌಂಡೇಶನ್ನೇ. ಸೊ ಕೆಲವೊಂದು ಟೈಮಲ್ಲೆಲ್ಲ ಐ ಮೇಕಪ್ಗೆ ಅಂತ ಹೇಳಿ ನಾನು ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಲಿಪ್ಸ್ಟಿಕ್ ಇರುತ್ತಲ್ವ, ಸೊ ಅದನ್ನು ಐ ಮೇಕಪ್ಗೆ ಮತ್ತು ಬ್ಲಷ್ಗೆ ಅದನ್ನೇ ಯೂಸ್ ಮಾಡ್ತೀನಿ ನಾನು. ಸೊ ಅದೇ ನ್ಯಾಚುರಲಾಗಿ ಕಾಣಿಸ್ಲಿ ಅಂತ ಹೇಳಿ. ಆಮೇಲೆ ಲಿಪ್ಸ್ಟಿಕ್ ಒನ್ ಆಫ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಸೊ ಯಾವುದು ಅಂದರೆ ಮಮ್ಮ ಅರ್ಥದ್ದು. ನಂಗೆ ಸಖತ್ ಇಷ್ಟ ಆ ಲಿಪ್ಸ್ಟಿಕ್ ಅದು. ಆಮೇಲೆ ಬೆಸ್ಟ್ ಪಾರ್ಟ್ ಏನಂದರೆ ನಂಗೆ ಕಾಜಲ್ ಹಾಕ್ಕೊಳ್ಳೋದು. ನಂಗೆ ಕಾಜಲ್ ಅಂದರೆ ಸಖತ್ ಇಷ್ಟ. ಯಾಕೆಂದರೆ ಅದು ವಿತೌಟ್ ಕಾಜಲ್ ಒಂಥರ ಮೇಕಪ್ಪೇ ಇನ್ಕಂಪ್ಲೀಟ್ ಅನಿಸ್ಬಿಡತ್ತೆ ನನಗೆ. ಆಮೇಲೆ ಈ ಸ್ಟೋಕ್ ಕ್ರೀಮ್ ಬರುತ್ತೆ ಗೊತ್ತಾ, ಸೊ ಅದನ್ನು ನಾನು ಸ್ಟೋಕ್ ಕ್ರೀಮಾಗಿ ಯೂಸ್ ಮಾಡಲ್ಲ. ಸೊ ಹೈಲೈಟರಾಗಿ ಯೂಸ್ ಮಾಡ್ತೀನಿ. ಹೈಲೈಟರಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದು. ಸೊ ಸ್ಕಿನ್ನೆಲ್ಲ ಒಳ್ಳೆ ಪಳಪಳ ಅಂತ ಹೊಳಿತಾ ಇರುತ್ತೆ. ನಂಗೆ ತುಂಬ ಜನ ಕೇಳಿದ್ದಾರೆ, ಏನು ಯೂಸ್ ಮಾಡ್ತೀಯ, ಒಂಥರ ಫುಲ್ ಗ್ಲೋಯಿ ಕಾಣಿಸ್ತಿರುತ್ತಲ್ವಾ ಅಂತ ಹೇಳಿ. ಸೊ ಇದೇ ಸೀಕ್ರೆಟು. ಸೊ ನಾನು ಹೈಲೈಟರಾಗಿ ಆ ಸ್ಟೋಕ್ ಕ್ರೀಮ್ನ ಯೂಸ್ ಮಾಡ್ತೀನಲ್ಲ, ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಫೈನಲ್ ಟಚ್ ಮೆಹಂದಿ ಇಟ್ಕೊಂಡೆ. ಸೊ ಅಷ್ಟೇ, ಮುಗೀತು. ಸೊ ಹೇರ್ನ ಏನು ಕ್ಲಿಪ್ ಮಾಡೋದಾ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಹೇರು, ಫ್ರೀ ಹೇರೇ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಸೊ ಅದನ್ನೇ ಒಂದು ಸ್ವಲ್ಪ ಸ್ಟೈಲ್ ಅಪ್ ಮಾಡಿಕೊಂಡೆ. ಅದು ಸ್ವಲ್ಪ ಕರ್ಲಿ ಬೇರೆ ಕಾಣಿಸುತ್ತೆ ನನ್ನ ಹೇರು. ಸೊ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಸೊ ಅದೇ ಇಲ್ಲೆಲ್ಲರೂ ಆಚೆ ಹೋಗಬೇಕು ಅಂತ ರೆಡಿ ಆಗ್ಬೇಕಾದ್ರೆ ಇಷ್ಟು ಚೆನ್ನಾಗಿ ಹೇರ್ ಕೂತ್ಕೊಳ್ಳಲ್ಲ. ಸೊ ಊರಿಗೆ ಹೋದಾಗ ಅಲ್ಲಿ ಫ್ರೀ ಹೇರ್ಸೇ ಬಿಡಲ್ಲ, ಆವಾಗ ಇಷ್ಟು ಚೆನ್ನಾಗಿ ಫ್ರೀ ಹೇರ್ಸ್ ಕೂತ್ಕೊಳ್ಳುತ್ತೆ. ಸೊ ಆಮೇಲೆ ನಾನು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡೆ. ನನಗೆ ಗೊತ್ತಿಲ್ಲ ಅದೇನೋ ನನಗೆ ಈ ರೈಟ್ ಹ್ಯಾಂಡಿಗೆ ನನ್ನ ಬ್ಯಾಂಗಲ್ ಫಿಟ್ಟೇ ಆಗೋಲ್ಲ. ಲೆಫ್ಟ್ ಹ್ಯಾಂಡಿಗೆ ಸೇಮ್ ಸೈಜೇ, ಬಟ್ ಕ್ಲೀನಾಗಿ ಹೋಗ್ಬಿಡುತ್ತೆ. ರೈಟ್ ಹ್ಯಾಂಡ್ಗೆ ಟೈಟ್ ಆಗ್ತಾ ಇರುತ್ತೆ ನನಗೆ ಅದು. ಸೊ ಆಮೇಲೆ ದುಪ್ಪಟ್ಟ ತೊಗೊಂಡು ಒಂದು ಸ್ವಲ್ಪ ಹಂಗೆ ಹಿಂಗೆ ಫೋರ್ಸ್ ಕೊಟ್ಕೊಂಡು ದುಪ್ಪಟ್ಟನ ಹಾಕ್ಕೊಂಡು, ನಾನು ಯೂಶ್ವಲಿ ಕುಂಕುಮ ಕ್ಯಾರಿ ಮಾಡ್ತೀನಿ, ಬಟ್ ಈ ಟೈಮ್ ಕ್ಯಾರಿ ಮಾಡಲಿಲ್ಲ, ಇನ್ನೊಂದು ಬ್ಯಾಗಲ್ಲಿತ್ತು ಅದು. ಸೊ ಅದಕ್ಕೋಸ್ಕರನೇ ನನ್ನ ಕಸಿನ್ ವೈಫ್ ಇದೆ, ನನಗೆ ಗಿಫ್ಟ್ ಮಾಡಿದರು ಮದುವೆ ಟೈಮಲ್ಲಿ. ಸೊ ಅದೇ ಈ ಟೈಮಲ್ಲೆಲ್ಲ ನಂಗೆ ಯೂಸ್ ಆಗುತ್ತೆ. ಯಾವ ಥರ ನಾನು ಮರ್ತೋಗ್ಬಿಟ್ರೆ ಇಫ್ ಇನ್ ಕೇಸ್, ಸೊ ಸ್ವಲ್ಪ ಮ್ಯಾನೇಜಬಲ್ ಆಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ನಾನು. ಸೊ ಮುಗೀತು. ಸೊ ಫೈನಲಾಗಿ ಈ ಥರ ರೆಡಿ ಆಗಿದ್ದೆ ನಾನು. ಸೊ ಫೈನಲಿ ಐ ನೋ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಸೊ ಈ ವಿಡಿಯೋನೆಲ್ಲ ನನಗೆ ಪಾಪ ಮಾಡಿಕೊಡೋದು ನಮ್ಮ ಯಜಮಾನ್ರೆ. ಯಾಕೆ ಅಂತ ಅವ್ರು ಹೇಳ್ತಿರ್ತಾರೆ, ನಾನು ಇಷ್ಟು ವಿಡಿಯೋ ಮಾಡ್ತೀನಿ, ನೀನು ಒಂದಕ್ಕಾದ್ರೂ ನನಗೆ ಕ್ರೆಡಿಟ್ ಕೊಡ್ತೀಯಾ ಅಂತ ಹೇಳಿ. ಸೊ ಫೈನಲಿ ಕ್ರೆಡಿಟ್ ಕೊಟ್ಟಿದ್ದೀನಿ. ನಾನು ರೆಡಿ ಆಗಿಬಿಟ್ರೆ ಸಾಕು, ಪಾಪ ನಮ್ಮ ಯಜಮಾನ್ರು ರೆಡಿ ಆಗಬೇಕಲ್ವಾ. ಸೊ ರೆಡಿಯಾಗಿ ಸೀದಾ ರೂಮ್ ಚೆಕ್ಔಟ್ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ಆಲ್ಮೋಸ್ಟ್ ನಾವು ಹೊರಡೋಷ್ಟರಲ್ಲೇ 12 o'clock ಮೇಲೆ ಆಗೋಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿರಲಿಲ್ಲ. ಅಲ್ಲೇ ಹೋಗಿ ಮಾಡೋಣ ಅಂತ ಹೇಳಿಬಿಟ್ಟು ಸೀದಾ ಊರ ಕಡೆಗೆ ಹೋದ್ವಿ. ಸೊ ಈ ಊರ ಕಡೆ ಮನೆಗಳು ಅಂದರೆ ಈ ಹಂಚಿನ ಮನೆಗಳೇ ಒಂಥರ ಚೆಂದ ನೋಡೋದಕ್ಕೆ. ಸೊ ಈ ಸಿಟಿಲೆಲ್ಲ ಹಿಂಗೆಲ್ಲ ನಮ್ಗೆ ಆ ಫೀಲೇ ಆಗಲ್ಲ ಬಿಡಿ. ಆಮೇಲೆ ಸೂಪರಾಗಿ ರೊಟ್ಟಿ ಮಾಡ್ಕೊಂಡು ಎತ್ಕೊಂಬಂದರು. ಸಕ್ಕತ್ತಾಗಿತ್ತು ರೊಟ್ಟಿ ಮಾತ್ರ. ಆಮೇಲೆ ನಮ್ಮಮ್ಮ ಅವರು ಫುಲ್ ಗಸಗಸೆ ಪಾಯಸ ಮಾಡಿದರು. ಸೂರ್ಯವಂಶದ ಗಸಗಸೆ ಪಾಯಸ ಅಲ್ಲ, ಅದು ನಾರ್ಮಲ್ ಗಸಗಸೆ ಪಾಯಸ ಮಾಡಿದರು. ಆಮೇಲೆ ಸರಿ ಹೊರಡೋಣ, ಟೈಮ್ ಆಯಿತು ಅಂತ ಹೇಳಿ ಸೀದಾ ತೋಟದ ಕಡೆ ಹೋದ್ವಿ. ಸೊ ತೋಟದಲ್ಲಿ ಈ ಮಂಗಳೂರು ಸೌತೆಕಾಯಿ ಬರುತ್ತಲ್ವ, ಸೊ ಅದೆಲ್ಲ ಬೆಳೆದಿದ್ರು. ಸೊ ಎಲ್ಲ ಎತ್ಕೊಂಡೋಗಿ ಮನೆ, ಯಾಕಂದರೆ ಶ್ರಾವಣ ಅಲ್ವಾ, ಸೊ 1 ತಿಂಗಳು ವೆಜ್ಜು, ನಾನ್ ವೆಜ್ ತಿನ್ನಂಗಿಲ್ಲ. ಅಟ್ಲೀಸ್ಟ್ ವೆಜ್ ಆದರೂ ಎತ್ಕೊಂಡೋಗಿ ಮಾಡ್ಕೊಂಡು ತಿನ್ನಿ ಅಂತ ಅಂದ್ಬಿಟ್ಟು ಈ ನಮ್ಮಮ್ಮ ಅವರು ಸ್ವಲ್ಪ ಎಲ್ಲ ಪಾಪ ಪ್ಯಾಕಿಂಗ್ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು. ತೋಟಕ್ಕೆ ಹೋದ್ಮೇಲೆ ಎಳ್ನೀರು ಕುಡಿದಿರ ಇರೋಕ್ಕಾಗುತ್ತಾ, ಅದಕ್ಕೋಸ್ಕರನೇ ಸಖತ್ತಾಗಿ ಎಳ್ನೀರಂತೂ ಬ್ಯಾಟಿಂಗ್ ಮಾಡಿದ್ವಿ. ಎಷ್ಟು ಸಖತ್ತಾಗಿತ್ತು ಗೊತ್ತಾ. ನಮ್ಮ ಯಜಮಾನ್ರಂತೂ 2 ಬ್ಯಾಟಿಂಗ್ ಮಾಡಿದ್ರು. ಆಮೇಲೆ ಅಲ್ಲೇ ಎಲ್ಲೂ ನವಿಲು ಕೂಗ್ತಾ ಇತ್ತು, ನೋಡಿದ್ರೆ ದೂರದಲ್ಲಿ ಕಾಣಿಸ್ತಿತ್ತು. ಆಮೇಲೆ ಒಂದು ಸ್ವಲ್ಪ ಬೆಂಡೆಕಾಯಿ ಕೊಡ್ತೀನಿ ಬಾ ಮನೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ನೋಡಿದ್ರೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಬೆಂಡೆಕಾಯಿನ ಈ ಥರ ಬೆಳೀತಾರ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಒಂದಷ್ಟು ಒಳ್ಳೆ ತಾವರೆ ಹೂ ಥರ ಕಾಣಿಸಿದೆ ಎಲೆಕೋಸು. ಸಕ್ಕತ್ತಾಗಿತ್ತು ಮಾತ್ರ ನೋಡೋದಕ್ಕೇ. ಆಮೇಲೆ ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ ನಾನು. ಓಕೆ, ಹಿಂಗೆಲ್ಲ ಇರುತ್ತಾ ಇದು ಅಂತ ಹೇಳಿಬಿಟ್ಟು. ಯಾಕಂದರೆ ಬೆಂಗಳೂರಲ್ಲಿ ನನಗೆ ಗೊತ್ತೇ ಇಲ್ಲ ಈ ಥರ ಬೆಳೀತಾರ ಅಂತೇಳಿ. ಯಾಕಂದರೆ ಫುಲ್ ಅದರ ಮೇಲ್ಗಡೆ ಇರೋ ಎಲೆ ಎಲ್ಲ ತೆಗ್ದುಬಿಟ್ಟಿರ್ತಾರೆ ಅಲ್ವಾ. ಆಮೇಲೆ ಸೊ ಈ ಥರ ಕಾಣಿಸ್ತಿತ್ತು. ಹಂಗೆ ಕಟ್ ಮಾಡಿ ಹಂಗೆ ಕೊಟ್ಟರು. ಸೀದಾ ಹಿಂಗೆ ಮನೆಗೆ ಎತ್ಕೊಂಡೋಗಿ ಮನೇಲೂ ಗೊತ್ತಾಗಲಿ ಯಾವ ಥರ ಇದೆ ಅಂತ ಹೇಳಿ ಅಂದ್ಬಿಟ್ಟು ಪಾಪ ಹಿಂಗೆ ಕೊಟ್ಟು ಕಳಿಸಿದ್ರು. ಸಖತ್ ಖುಷಿ ಆಯಿತು. ಪಾಪ ಅವ್ರು ಇಷ್ಟೆಲ್ಲ ಕೊಟ್ಟು ಕಳಿಸ್ತಿದ್ರಲ್ಲ ನಮಗೆ ಊರ ಕಡೆಯಿಂದ ಅಂತ ಹೇಳಿ. ನಾನು ನಮ್ಮಮ್ಮ ಇದನ್ನು ಇಟ್ಕೊಂಡು ಬೇರೆ ಒಂದಷ್ಟು ಪೋಸ್ಗಳು ಕೊಟ್ವಿ. ಸೀದಾ ಎಲೆಕೋಸನ್ನ ಎತ್ತಾಕೊಂಡು ಮೆಣಸಿನ್ಕಾಯಿ ಗಿಡದ ಕಡೆಗೆ ಬಂದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಯಾಕಂದ್ರೆ ನಮಗೆ ಇವೆಲ್ಲ ಸಿಗಲ್ಲ ಬೆಂಗಳೂರಲ್ಲಿ ನೋಡೋದಕ್ಕೆ. ಹಳ್ಳಿಗೆ ಹೋದ್ರೇ ಎಷ್ಟು ಚೆನ್ನಾಗಿದೆ ಅವ್ರ ಜೀವನ ಅಂತ ಅನಿಸುತ್ತೆ. ಅವೆಲ್ಲ ನೋಡಿಕೊಂಡು ಆಮೇಲೆ ನಮ್ಮಮ್ಮ ಈ ಸೊಪ್ಪು ಏನೋ ಸೊಪ್ಪು ಸಾಂಬಾರ್ಗೆ ಹಾಕೋದಿದು ಅಂತ ಹೇಳ್ಬಿಟ್ಟು ಒಂದಷ್ಟು ಕಿತ್ಕೊಟ್ರು. ನನಗಂತೂ ಗೊತ್ತಿಲ್ಲ ಯಾವುದು ಅಂತ ಹೇಳಿ, ನೀವು ಮತ್ತೆ ಕೊಟ್ಬಿಡು ಅಂತ ಹೇಳಿ ಕೊಟ್ಟರು. ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಇನ್ನೂ ಬಿಟ್ಟಿರಲಿಲ್ಲ, ಯಾಕಂದರೆ ಇವಾಗ ಅದು ಹಾಕಿರೋದ್ರಿಂದ ಅದೆಲ್ಲ ಬಿಡೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇಷ್ಟು ಐಟಮ್ಸು ನಾವು ಮನೆಗೆ ಎತ್ತಾಕೊಂಡು ಹೋಗ್ತಾ ಇರೋದು. ಆಮೇಲೆ ಸೀದಾ ನಾಗಮಂಗಲಕ್ಕೆ ಬಾಯ್ ಬಾಯ್ ಅಂತ ಅಂದ್ಬಿಟ್ಟು ನಮ್ಮ ಬೆಂಗಳೂರು ಕಡೆಗೆ ಹೊರಟ್ವಿ.
ತುಂಬ ಚೆನ್ನಾಗಿತ್ತು ಈ 2 ಡೇಸಲ್ಲಿ ಇದ್ದಿದ್ದು. ಆಮೇಲೆ ಎಲ್ಲೇ ಹೋದರೂ ಗೊತ್ತಲ್ಲ ನಮ್ಮ ಮೇಲೆ ಬಾಬಾ ಬ್ಲೆಸ್ಸಿಂಗ್ ಇದ್ದೇ ಇರುತ್ತೆ. ಇದಾಗಿತ್ತು ಊರಿನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.